ಕೃಷ್ಣಮೃಗ ಕೊಂದ ನಟ ಸಲ್ಮಾನ್ ಖಾನ್ ಸಾಕಷ್ಟು ನೋವು ಅನುಭವಿಸಿದ್ರೆ ಸಚಿವರ ಕಾರ್ಖಾನೆ ಆವರಣದಲ್ಲಿ ನೂರಾರು ಕಾಡು ಪ್ರಾಣಿಗಳು ಸಿಕ್ಕಿದ್ದು ಅರಣ್ಯ ಇಲಾಖೆ ಎಫ್ಐಆರ್ ದಾಖಲು ಮಾಡಿದ್ರು ಬಿ ರಿಪೋರ್ಟ್ ಹಾಕಲಾಗಿದೆ ಎಂದು ಶಾಸಕ ಬಿಪಿ ಹರೀಶ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದಕ್ಕೆಲ್ಲ ಕೊನೆ ಹಾಗೆ ಆಗುತ್ತೆ. ಸತ್ಯಕ್ಕೆ ಜಯ ಸಿಗೋದು ತಡವಾಗಬಹುದು, ಆದರೆ 100ಕ್ಕೆ 100 ನಾನು ಈ ಹೋರಾಟದಲ್ಲಿ ಗೆಲ್ತೀನಿ ಎಂದರು. ಬಿ ರಿಪೋರ್ಟ್ ಹಾಕಲು ಹೊಂದಾಣಿಕೆ ರಾಜಕಾರಣ ಎಂದ ಶಾಸಕರು, ಎಲ್ಲ ಪಕ್ಷದ ಮುಖಂಡರುಗಳು ಕಾಡು ಪ್ರಾಣಿ ತಿಂದರೆ ಅವರನ್ನು ಇವರು ಉಳಿಸ್ತಾರೆ, ಅವರು ಅಕ್ರಮ ಮಾಡಿದರೆ ಇವರು ಅವರನ್ನು ಉಳಿಸ್ತಾರೆ ಎಂದು ಕಿಡಿಕಾರಿದರು. ಒಂದು ಕೃಷ್ಣವನ್ನ ಮೃಗನ ಕೊಂದಂಥ ಹಿಂದಿ ಸಿನಿಮಾ ನಟ ಸಲ್ಮಾನ್ ಖಾನ್ ಎಷ್ಟೊಂದು ನೋವು ಅನುಭವಿಸಿದ. ದುರದೃಷ್ಟ, ನೂರಾರು ಕಾಡು ಪ್ರಾಣಿಗಳು ಇವತ್ತು ಈಗೇನು ಜಿಲ್ಲಾ ಸಚಿವರ ಒಂದು ಕಾರ್ಖಾನೆ ಆವರಣದಲ್ಲಿ ಸಿಕ್ಕಿದ್ದು ಕೂಡ, ಅರಣ್ಯ ಇಲಾಖೆಯವರು ಎಫ್ಐಆರ್ ಆಗಿದ್ದರೂ ಕೂಡ ಇವತ್ತು ಬಿ ರಿಪೋರ್ಟ್ ಆಗ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿರ್ತಕ್ಕಂಥದ್ದು. ಇದಕ್ಕೆಲ್ಲ ಕೊನೆ ಹಾಗೇ ಆಗುತ್ತೆ. ಯಾವತ್ತೂ ನ್ಯಾಯಕ್ಕೆ ಜಯ ಸಿಗೋ ತಡವಾಗ್ಬೋದು, 100ಕ್ಕೆ 100 ಜಯ ಸಿಗತ್ತೆ. ಈ ಹೋರಾಟದಲ್ಲಿ ನಾನು ಗೆಲ್ತೀನಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಮ್ಯಾಚ್ ಫಿಕ್ಸಿಂಗ್ ಎಲ್ಲ ಹೊಂದಾಣಿಕೆ ರಾಜಕೀಯ ಪದೇ ಪದೇ ನನ್ನ ಬಾಯಲ್ಲಿ ಹೇಳಿಸ್ಬೇಡ್ರಿ. ಎಲ್ಲ ಪಕ್ಷದ ಮುಖಂಡರುಗಳು ಅವರ ಉಳಿವಿಗೋಸ್ಕರವಾಗಿ, ಅವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ಒಂದು ತನಿಖೆಯಿಂದ ಹೊರಗೆ ಬರಲಿಕ್ಕೋಸ್ಕರವಾಗಿ ಅವ್ರನ್ನ ಉಳಿಸೋದು, ಇವ್ರನ್ನ ಉಳಿಸೋದು, ಇವ್ರು ಕಾಡು ಪ್ರಾಣಿ ತಿಂದರೆ ಅವ್ರು ಉಳಿಸೋದು, ಅವ್ರು ಮಾಡೋ ಪಾಪದ ಕೆಲಸ ಇವ್ರು ಉಳಿಸೋದು, ಇದು ನಡೀತಾ ಇದೆ. ಇದು ಕೂಡ ಒಂದಲ್ಲ ಒಂದಿನ ಕೊನೆಗೊಳ್ಳೋ ತನಕ ಹೋರಾಟ ಮಾಡ್ತಾನೇ ಇರ್ತೀನಿ. ಇಂಥವು 100 ಕೇಸ್ ಬರಲಿ, ಅನ್ಯಾಯದ ವಿರುದ್ಧ, ಇಂಥ ಶ್ರೀಮಂತ ಅಧಿಕಾರಸ್ಥರು ಮಾಡ್ತಕ್ಕಂಥ ದೌರ್ಜನ್ಯ ವಿರುದ್ಧ, ಬಡ ರೈತರ ರಕ್ತ ಕುಡಿತಕ್ಕಂಥವ್ರ ವಿರುದ್ಧ ಹೋರಾಟ ಇದ್ದೇ ಇರ್ತದೆ. ಇದೇ ಶಾಮನೂರು ಶಿವಶಂಕರಪ್ಪನವರ ಬಾಪೂಜಿ ವಿದ್ಯಾಸಂಸ್ಥೆಯ ವಿಚಾರವಾಗಿ ನಾನು 90ರಲ್ಲೇ ಹೋರಾಟ ಪ್ರಾರಂಭ ಮಾಡಿ ಗೆದ್ದಂಥವನು. ಇವತ್ತು ಶಾಮನೂರಿನ ರೈತರ ಆಸ್ತಿ ಉಳಿಸಿರ್ತಕ್ಕಂಥ ನನ್ನ ಹೋರಾಟದಿಂದ, ಹಾಗಾಗಿ ಅನ್ಯಾಯದ ವಿರುದ್ಧ ಜಯ ಸಿಗತ್ತೆ ಅನ್ನೋದಕ್ಕೆ 90ರ ಘಟನೆ ಸಾಕ್ಷಿ. ಇಲ್ಲೂ ಕೂಡ ನಾವು ಗೆಲ್ತೀವಿ, ರೈತರ ಆಸ್ತಿ ಉಳಿಸ್ತೀನಿ.